ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ನಾನಿವತ್ತು ನಿಮಗೆ ಜರಿ ಥ್ರೆಡ್ಡಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲಿ ಚೈನ್ ಸ್ಟಿಚ್ ಹೇಗೆ ಹಾಕೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಪೆನ್ಸಿಲ್ ತೊಗೊಂಡು ಈ ಥರ ರೌಂಡ್ ಶೇಪ್ ಒಂದು ಕಡೆ, ಹಾಗೆ ಸ್ಕ್ವಯರ್ ಕೂಡ ಸ್ಕ್ವಯರ್ ಶೇಪು, ಹೀಗೆ 3 ಸರ್ಕಲ್ ಹಾಕ್ಕೊಳ್ಳಿ. ಆಮೇಲೆ ತಿಲಕ ಶೇಪ್ ಕೂಡ 3 ಸರ್ಕಲ್ ಹಾಕ್ಕೊಳ್ಳಿ. ಓಕೆನಾ? ಆ ಥರ ಶೇಪ್ ಹಾಕ್ಕೊಂಡು ಜರಿ ಥ್ರೆಡ್ ತೊಗೊಂಡು ಚೈನ್ ಸ್ಟಿಚ್ ಸ್ಟಾರ್ಟ್ ಮಾಡೋಣ. ಚೈನ್ ಸ್ಟಿಚ್ಚನ್ನು ನೀವು ಸ್ಮಾಲ್ ಹಾಕೋದನ್ನು ಸ್ಟಾರ್ಟ್ ಮಾಡಿ ಇವಾಗಿಂದನೇ. ಆಮೇಲೆ ನಿಮಗೆ ಅದು ಕೈ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದಕ್ಕೂ ಹಿಂದಿನ ವೀಡಿಯೋಸ್ ಎಲ್ಲ ಪ್ಲೇಲಿಸ್ಟಲ್ಲೇ ಆ್ಯಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. 1 by 1 ಹಾಕಿದ್ದೀನಿ. ಬೇಸಿಕ್ಕಿಂದ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವ ಕ್ಲಾಸನ್ನು ಮಿಸ್ ಮಾಡಬೇಡಿ, ನಾನು ಕೂಡ ಮಿಸ್ ಮಾಡದೆ ಹೇಳ್ಕೊಡ್ತೀನಿ, ಹಾಗೆ ನೋಡ್ಕೊಳ್ಳಿ. ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಿಚ್ಚನ್ನು ಸ್ಮಾಲ್ ಆಗಿ ಹಾಕ್ಕೊಳ್ತಾ ಬರಬೇಕು. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ನಲ್ಲ ಹೇಗೆ ನೀಡಲ್ ಹ್ಯಾಂಡಲ್ ಮಾಡಬೇಕಂತ, ಯಾವ ಕಡೆ ಫೇಸ್ ಮಾಡಿ ತೊಗೊಂಡೋಗ್ಬೇಕಂತ, ಹಾಗೆಯೇ ಫೇಸ್ ಮಾಡ್ಕೊಂಡು ಬನ್ನಿ. ನಿಮಗೆ ಚೈನ್ ಸ್ಟಿಚ್ಚು ಸ್ಟಾರ್ಟಿಂಗ್ ಯಾವ ಥರ ತೆಗಿಬೇಕಂತ ಗೊತ್ತಾಗಲಿಲ್ಲ. ಯಾರನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲ ಹೋಗಿ ನನ್ನ ಹಳೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ಹಾಕಿದ್ದೀನಿ, ಯಾವ ಥರ ಹ್ಯಾಂಡಲ್ ಮಾಡಬೇಕು ನೀಡಲ್ನ ಮತ್ತು ಥ್ರೆಡನ್ನು ಅಂತ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಚೈನ್ ಹಾಕ್ಕೊಳ್ತಾ ಬನ್ನಿ, ಚಿಕ್ಕದಾಗಿ ಹಾಕ್ಕೊಳ್ತಾ ಬನ್ನಿ. ನಿಮಗೆ ನೀಡಲ್ಲು ಜಾರ್ತಾ ಇದೆ ಅಂತ ಅನಿಸಿದ್ರೇ ಅದು ಟಿಪ್ಸ್ ಹೇಳ್ಕೊಡ್ತೀನಿ ನಾನು, ಯಾವ ಥರ ನೀಡಲ್ನ ಕೈ ಜಾರದೇ ಇರೋ ಹಾಗೆ ಟ್ರಿಕ್ಸ್ ಯೂಸ್ ಮಾಡಿ ಇಟ್ಕೋಬೇಕು ಅಂತ, ಏನೆಲ್ಲ ಉಪಯೋಗಿಸ್ಬೋದು ನೀವು ನೀಡಲ್ನ ಹ್ಯಾಂಡಲ್ ಮಾಡೋಕ್ಕೆ ಅಂತ, ಅದೆಲ್ಲ ಒಂದಿನ ಟಿಪ್ಸ್ ಹೇಳ್ತೀನಿ ನಾನು ನಿಮಗೆ. ಸದ್ಯಕ್ಕೆ ಈ ಥರ ಚೈನ್ ಸ್ಟಿಚ್ ಹಾಕ್ತಾ ಬನ್ನಿ ರೌಂಡಲ್ಲಿ. ನೋಡಿ, ನೀಡಲ್ಲು ಯಾವಾಗಲೂ ಯಾವ ಕಡೆ ಲೈನ್ ಇದೆ ಆ ಕಡೆನೇ ಫೇಸ್ ಮಾಡ್ಕೊಬೇಕು. ಹಾಗೆ ನಿಧಾನಕ್ಕೆ 90 ಡಿಗ್ರಿಯಲ್ಲಿ ಚುಚ್ಚಿಬಿಟ್ಟು ಬ್ಯಾಕ್ ಸೈಡಿಗೆ ತಿರುಗಿಸಿ ದಾರನ ಎಳ್ಕೊಬೇಕಾಗತ್ತೆ ಈ ಕಡೆ ನೀವು. ನೋಡಿ, ಹಾಗೆ ತುಂಬ ಟೈಟಾಗಿ ಹಿಡ್ಕೊಬೇಡಿ, ತುಂಬ ಲೂಸಾಗಿ ಕೂಡ ಹಿಡ್ಕೊಬೇಡಿ ದಾರನ. ಕೆಳಗಡೆ ತುಂಬ ಟೈಟಾಗಿ ಹಿಡ್ಕೊಂಡ್ರೂ ಕೂಡ ನಿಮಗೆ ಎಳೆಯೋಕ್ಕಾಗೋದಿಲ್ಲ, ನೀಡಲ್ ಹುಕ್ಕಿಂದ ದಾರ ತಪ್ಪು ಹೋಗುತ್ತೆ. ತುಂಬ ಲೂಸಾಗಿ ಹಿಡ್ಕೊಂಡ್ರೂ ಕೂಡ ನಿಮಗೆ ನೀಡಲ್ಲಿಗೆ ದಾರ ಮೇಲೆ ಎಳೆದು ಬರೋದಿಲ್ಲ, ಹಾಗೆ ಚೈನ್ ಬಿಚ್ಚೋಗುತ್ತೆ. ಅದಕ್ಕೆ ಸ್ವಲ್ಪ ನಾರ್ಮಲ್ಲಾಗಿ ಹಿಡ್ಕೋಬೇಕಾಗುತ್ತೆ. ಟೈಟ್ ಕೂಡ ಅಲ್ಲ, ಲೂಸ್ ಕೂಡ ಅಲ್ಲ, ಆ ಥರ ಇಟ್ಕೊಂಡು ನೋಡಿ, ಈ ಥರ ನಿಧಾನವಾಗಿ, ತುಂಬ ಫಾಸ್ಟಾಗಿ ಹಾಕೋಕ್ಕೆ ಹೋಗಬೇಡಿ, ನಿಧಾನವಾಗಿ ಈ ಥರ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ಎಲ್ಲ ದಿಕ್ಕಿನ ಕಡೆಯೂ ನೀಡಲ್ನ ಹಿಡ್ಕೊಂಡು ಕೈ ತಿರುಗಿಸೋದು ಗೊತ್ತಾಗಬೇಕು. ನೀಡಲ್ನ ಬೇರೆ ಎಲ್ಲ ತಿರ್ಸೋಕ್ಕೆ ಹೋಗಬೇಡಿ, ಯಾವ ಕಡೆ ತಿರುಗಿಸ್ಬೇಕು ಆ ಕಡೆನೇ ತಿರುಗಿಸ್ಬಿಟ್ಟು ವಾಪಸ್ ತಿರುಗಿಸಿ. ಓಕೆ, ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ತಿರ್ಸಿದ್ರೆ ನೀಡಲ್ ಹುಕ್ಕನ್ನು ನಿಮಗೆ ದಾರ ಎಲ್ಲ ತಪ್ಪು ಹೋಗುತ್ತೆ, ಬಟ್ಟೆ ಎಲ್ಲ ಹರಿದೋಗುತ್ತೆ, ಏನೇನೋ ಅವಾಂತರ ಎಲ್ಲ ಆಗುತ್ತೆ. ಅದಕ್ಕೆ ಸ್ಟ್ರೈಟಾಗಿ ಚುಚ್ಚಿ ವಾಪಸ್ ತಿರುಗಿಸಿ ದಾರನ ಮೇಲೆ ಕೆಳ್ಕೊಂಡು ನೋಡಿ, ಈ ಥರ ಫ್ರಂಟಿಗೆ ಎಳ್ಕೊಂಡ್ರೆ ಆಯಿತು. ಓಕೆನಾ? ಎಲ್ಲ ಆ್ಯಂಗಲಲ್ಲೂ ಕಲೀರಿ ಫಸ್ಟು ಚೈನ್ ಸ್ಟಿಚ್ಚನ್ನು, ಆವಾಗ ನಿಮಗೆ ಕೈ ಯಾವ ಥರ ಎಲ್ಲ ತಿರುಗಿಸ್ಬೋದು, ಯಾವ ಥರ ಎಲ್ಲ ಚೆನ್ನಾಗಿ ಕೈ ಕೂತ್ಕೊಳ್ಳುತ್ತೆ ಅಂತ ಗೊತ್ತಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಮನೇಲಿ ಒಂದು 2 hour ಆದರೂ ಪ್ರಾಕ್ಟೀಸ್ ಮಾಡಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ನೀವು, ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. 1-2 hour ಆದರೂ ಪ್ರಾಕ್ಟೀಸ್ ಮಾಡಿ. ನಿಮಗೆ ಫಸ್ಟ್ ಕಷ್ಟ ಅನಿಸ್ಬೋದು. ನಾನು ಕೂಡ ಕಲಿಯುವಾಗ ಫಸ್ಟ್ ನನಗೆ ಒಂದು ಸರ್ಕಲ್ ಹಾಕೋಕ್ಕೆ 1 hour ತೊಗೊಂಡಿದ್ದೀನಿ ನಾನು. ಆ ಥರ ಮೆಲ್ಲ ಅಂದರೆ ನಾನು ಹೇಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಅಂದರೆ, ಬರುವಾಗ ನೀಟಾಗಿ ಬರಬೇಕು. ಏನೋ ಬೇಗ ಆಗಲಿ ಅಂತ ಫಾಸ್ಟ್ ಕೈ ಹಾಕ್ಕೊಳ್ತಾ ಹೋದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ನಿಧಾನ ಆದರೂ ಪರವಾಗಿಲ್ಲ, ಬೇಕಾದರೆ ತುಂಬ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಚಿಕ್ಕ ಶೇಪಿಗೆ ಕೂಡ ತುಂಬ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಸ್ಟಾರ್ಟಿಂಗಿಂದನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಫಿನಿಶಿಂಗ್ ಬರಲಿಕ್ಕೆ. ಓಕೆ, ಫಿನಿಶಿಂಗ್ ಬರೋದನ್ನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಬೇಕು ನೀವು. ಆಮೇಲೆ ನೀವು ಡಿಸೈನ್ ಎಲ್ಲ ಟ್ರೇಸ್ ಮಾಡಿದಾಗ ಕರೆಕ್ಟ್ ಡಿಸೈನ್ ಮೇಲೇ ಹಾಕಬೇಕು, ಕರೆಕ್ಟಾಗಿ ಫಿನಿಶಿಂಗ್ ಬರಬೇಕು.
ಫಿನಿಶಿಂಗ್ ಬರಲಿಲ್ಲ ಅಂದರೆ ಈ ಥರ ವಿಷಯಗಳಲ್ಲೆಲ್ಲ ಕಸ್ಟಮರ್ಗಳು ತುಂಬ ಕಿರಿಕಿರಿ ಮಾಡ್ತಾರೆ. ಕಿರಿಕಿರಿ ಮಾಡಬಾರ್ದು ಅಂದರೆ ನೀವು ಫಿನಿಶಿಂಗ್ ಚೆನ್ನಾಗಿ ಕೊಡಬೇಕು. ಈ ಟೈಲರಿಂಗ್ ಕೆಲಸಗಳಲ್ಲಿ, ಈ ಥರ ಆರಿ ವರ್ಕ್ಸಲ್ಲಿ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಮಿಷನ್ ಎಂಬ್ರಾಯ್ಡ್ರಿ ಅದರಲ್ಲೆಲ್ಲ ಫಿನಿಶಿಂಗ್ ಬರಲಿಲ್ಲ ಅಂದರೆ ತುಂಬ ಕಿರಿಕಿರಿ ಮಾಡ್ತಾರೆ ಕಸ್ಟಮರ್ನವರು. ಬಾರ್ಗಿನ್ ಎಲ್ಲ ಸೆಕೆಂಡ್, ಆದರೆ ಇದೆಲ್ಲ ಫಿನಿಶಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಫಿನಿಶಿಂಗ್ ಚೆನ್ನಾಗಿ ಕೊಟ್ಟರೆ ನಾವು ಅವರಿಗೆ ಜಾಸ್ತಿ ಬಾರ್ಗಿನ್ ಮಾಡಲಿಕ್ಕೆ ಅವಕಾಶ ಸಿಗಲ್ಲ. ಯಾಕೆಂದರೆ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿರ್ತೀವಲ್ವ. ಅದಕ್ಕೆ ನೀವು ಒಂದೇ ಸತಿ ಡಿಸೈನ್ ಹಾಕುವಾಗ, ಡಿಸೈನ್ ಸ್ಟಾರ್ಟ್ ಮಾಡ್ತೀರಲ್ವ ನೀವು, ಈಗ ಬ್ಲೌಸಿಗೆ ಡಿಸೈನ್ ಸ್ಟಾರ್ಟ್ ಮಾಡಿದ್ರಿ ಅಂದ್ಕೊಳ್ಳಿ, ಆಗ ನೀವು ಫಿನಿಶಿಂಗ್ ಸಮೇತ ಅಂದರೆ ನೀವು ತುಂಬ ಟೈಮ್ ಹಿಡ್ಕೊಂಡ್ರೂ ಪರವಾಗಿಲ್ಲ, ಫಿನಿಶಿಂಗ್ ಒಳ್ಳೆ ಕೊಟ್ಟರೆ ಅಂದರೆ ನೀವು ನಿಧಾನವಾಗಿ ಕೊಟ್ಟರೂ ಪರವಾಗಿಲ್ಲ, ಮಾಡಿಕೊಡಿ ಅಂತ ಜನ ಕೊಡ್ತಾರೆ. ನಿಮಗೆ ಜನ ಕೊಡ್ತಾರೆ ಅಂದರೆ ಫಿನಿಶಿಂಗ್ ನೋಡಿ ಕೊಡ್ತಾರೆ. ಏನೋ ಬೇಗ ಕೊಡ್ತಾರಲ್ವಾ ಅಂತ ಎಲ್ಲ ಯೋಚನೆ ಮಾಡಲ್ಲ. ಯಾಕಂದರೆ ಬೇಗ ಕೊಡ್ತಾರೆ ಅಂತ ಕೊಟ್ಟರು ಕೂಡ ಫಿನಿಶಿಂಗ್ ಚೆನ್ನಾಗಿಲ್ಲದೆ ಇದ್ದರೆ ಯಾಕೆ ಕೊಡ್ತಾರೆ ಅಲ್ವಾ. ಫಿನಿಶಿಂಗ್ ನೀಟಾಗಿ ಬರಬೇಕು ಆರಿ ವರ್ಕಲ್ಲಿ. ಈ ನೀಡಲೆಲ್ಲ ತುಂಬ ಹ್ಯಾಂಡ್ಲೂಮ್ ಮಾಡೋದು ಕಿರಿಕು. ಹ್ಯಾಂಡ್ ಎಂಬ್ರಾಯ್ಡ್ರಿ ಆದರೆ ರಗ್ಲೇ ಇಲ್ಲ, ಯಾಕಂದರೆ ಅದು ನೀಡಲ್ಲಲ್ವಾ, ಅದರೊಳಗೆ ದಾರ ಹಾಕೊಂಡ್ಬಿಟ್ಟು ಕೈಯಲ್ಲೇ ಚುಚ್ಚಿ ತೆಗೆದು ಆದರೆ ಇದು ನೀಡಲ್ನೇ ಹ್ಯಾಂಡ್ಲೂಮ್ ಮಾಡಬೇಕು. ನೀಡಲ್ ದಾರ ಎತ್ತಬೇಕು, ಅದು ದಾರ ಹರಿದೋಗುತ್ತೆ. ಈ ಸಿಲ್ಕ್ ಥ್ರೆಡ್ಡಲ್ಲೇ ಹ್ಯಾಂಡ್ಲೂಮ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಈ ಬೀಡ್ಸು ಜರ್ದೋಸಿ ಎಲ್ಲ ಹಾಕಬೇಕು, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರಬೇಕು. ಮತ್ತು ಒಂದು ಸತಿ ಏನಾದರೂ ಮಧ್ಯದಲ್ಲಿ ಬಿಟ್ಟು ಹೋಯ್ತು ಅಂದರೆ ಫುಲ್ ಡಿಸೈನೇ ಕಿತ್ತೋಗ್ಬಿಡುತ್ತೆ, ತುಂಬ ಲಾಸ್ ಆಗುತ್ತೆ. ಆರಿ ವರ್ಕ್ ಇದು ಮಟೀರಿಯಲ್ಸ್ಗೆಲ್ಲ ತುಂಬ ಕಾಸ್ಟ್ಲಿ ಇದೆ, ಅದಕ್ಕೆ ಡಿಸೈನಿಗೆ ಎಲ್ಲ ಆ ಥರ ರೇಟ್ ಇರೋದು. ಈಗೆಲ್ಲ ಮಟೀರಿಯಲ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಅದಕ್ಕೆ ನೀವು ಸ್ಟಾರ್ಟಿಂಗ್ ಕಲಿಯುವಾಗಲೇ ಮ್ಯಾಕ್ಸಿಮಮ್ ಟ್ರೈ ಮಾಡಿ, ನಿಧಾನ ಆದರೂ ಪರವಾಗಿಲ್ಲ ಫಿನಿಶಿಂಗ್ ಚೆನ್ನಾಗಿ ಬರಲಿಕ್ಕೆ. ಓಕೆ, ಚೆನ್ನಾಗಿ ಫಿನಿಶಿಂಗ್ ಬರಬೇಕು. ಚೆನ್ನಾಗಿ ನೀಡಲ್ ಕೈಯಲ್ಲಿ ಕುತ್ಕೋಬೇಕು. ನೀವು ನೀಡಲ್ ಹೆಂಗೆ ತಿರುಗಿಸಿದ್ರೂ ಕೂಡ ನೀವು ಕರೆಕ್ಟಾಗಿ ಚೈನನ್ನು ತಗೊಳ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು. ಓಕೆ, ಮತ್ತು ಬಟ್ಟೆ ಎಲ್ಲ ಹರಿದು ಹೋಗೋ ಹಂಗೆ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಏನೋ ಬೇಗ ಬೇಗ ಆಗಿಬಿಡ್ಲಿ, ಅಯ್ಯೋ ಮುಗ್ದು ಹೋಗ್ಬಿಡ್ಲಿ ಅಂತ ಹೇಳಿ ಸುಮ್ಮನೆ ಪಟ ಎಳೆಯೋಕ್ಕೆಲ್ಲ ಹೋಗಬೇಡಿ. ಬಟ್ಟೆ ಎಲ್ಲ ಹರಿದೋಗುತ್ತೆ. ಸ್ಟಾರ್ಟಿಂಗಿಂದನೇ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕಲೀರಿ, ನೀಟಾಗಿ ಬರುತ್ತೆ. ನೋಡಿ, ಈ ಥರ ರೌಂಡ್ ಶೇಪನ್ನು ಹಾಕ್ಕೊಳ್ತಾ ಹೋಗಿ. ನೋಡಿ, ಹಾಕಿ ಮುಗಿಸ್ದೆ. ಎಲ್ಲ ಕಡೆ ಹಾಕೋದನ್ನು ತೋರಿಸಲ್ಲ, ವಿಡಿಯೋ ಲೆಂತಿ ಆಗಿಬಿಡುತ್ತೆ. ನೋಡಿ, ಇದೇ ಥರ ರೌಂಡ್ ಶೇಪಲ್ಲಿ ಹಾಕ್ಕೊಳ್ತಾ ಬನ್ನಿ. ಯಾವ ಕಡೆ ಲೈನ್ ಇದೆ ಆ ಕಡೆಯೇ ನೀಡಲ್ದು ಹುಕ್ಕಿದೆಯಲ್ಲ ಮುಖ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಅದರ ಬ್ಯಾಕ್ ಸೈಡಲ್ಲಿ ತಿರುಗಿಸ್ಬಿಟ್ಟು ದಾರನ ಮೇಲೆ ಕೆತ್ತಿ ಚೈನ್ ಹಾಕ್ತಾ ಬರಬೇಕು. ಗೊತ್ತಾಗಿಲ್ಲ ಅಂದರೆ ಯಾರಾದರೂ ವೀಡಿಯೋ ಫಸ್ಟ್ ಟೈಮ್ ನೋಡೋರಿದ್ದರೆ ನಾನು ಹಳೆ ವೀಡಿಯೋಸ್ ಹೋಗಿ ಚೆಕ್ ಮಾಡಿ. ಹಳೆ ವೀಡಿಯೋಸಲ್ಲಿ ಚೈನ್ ಸ್ಟಿಚ್ಚನ್ನು ಚೈನ್ ಹೇಗೆ ತಗೊಳ್ಳೋದು, ಕೆಳಗಡೆಯಿಂದ ಹೇಗೆ ತೊಗೊಳ್ಳೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಸ್ಕ್ವಯರ್ ಮತ್ತು ಎಂಡ್ ನಾಟ್ ಕೂಡ ಹೇಗೆ ಹಾಕೋದು ಅಂತ ವಿಡಿಯೋ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ನೋಡಿ, ಸ್ಕ್ವಯರ್ ಸ್ಟಾರ್ಟ್ ಮಾಡೋಣ. ಇವಾಗ ದಾರನ ನೀವು ಡಿಸೈನ್ ಮಾಡೋದಾದರೆ ಎಂಡ್ ನಾಟ್ ಹಾಕಿದರೆ ಅಡಿಗಡೆ ದಾರನೆಲ್ಲ ಕಟ್ ಮಾಡಬೇಕಂತ ಏನಿರಲ್ಲ, ಹಾಗೆ ಹೇಳ್ಕೊಂಡು ಬಂದರೆ ಆಯಿತು. ಫುಲ್ ಡಿಸೈನ್ ಫಿನಿಶಿಂಗ್ ಎಲ್ಲ ಒಂದು ವೇಳೆ ಈ ಕಡೆ ಲೆಫ್ಟಲ್ಲಿರೋದನ್ನ ಆ ಕಡೆ ರೈಟಿಗೆಲ್ಲ ತೊಗೊಂಡೋಗ್ಬೇಕು ಅನ್ನೋದಾದರೆ ಮಾತ್ರ ದಾರನ ಎಂಡಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಹತ್ರ ಡಿಸೈನ್ಸ್ ಆದರೆ ದಾರ ಕಟ್ ಮಾಡ್ಕೋಬೇಕಂತ ಏನಿಲ್ಲ. ನೋಡಿ, ಇದು ಮೇಲ್ಗಡೆಯಿಂದ ಕೆಳಗಡೆ ಫೇಸ್ ಇರುತ್ತೆ ನೀಡಲ್ದು. ಹಾಗೆ ಬ್ಯಾಕ್ ಸೈಡ್ ತಿರುಗಿಸ್ಬಿಟ್ಟು ದಾರನ ಮೇಲೆ ಎಳ್ಕೊಬೇಕು. ನೀಡಲ್ ಯಾವಾಗಲೂ 90 ಡಿಗ್ರಿಯಲ್ಲಿ ಇರಬೇಕು. ಪದೇ ಹೇಳ್ತಾ ಇರ್ತೀನಿ, ನೀವು ಕಲಿಯುವಾಗ ದಾರ ಮೇಲಕ್ಕೆ ಬರಲ್ಲ, ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ. ದಾರ ನೀಡಲ್ ಹುಕ್ಕಿಗೆ ಸಿಗ್ತಾ ಇರಲ್ಲ. ಆವಾಗ ಮೇಲೆ ಎಳೆದ ತಕ್ಷಣ ಸ್ವಲ್ಪ ಜರಿ ಥ್ರೆಡ್ಡು ತರಿ ಇರುತ್ತೆ, ಮೇಲೆ ಎಳುವಾಗ ರಫ್ ಇರುತ್ತೆ, ಬರಲ್ಲ ಕರೆಕ್ಟಾಗಿ. ಎಳೆದ ತಕ್ಷಣ ನಿಮ್ಗೆ ಹ್ಯಾಬಿಟ್ ಇರಲ್ಲಲ್ವಾ, ಹಾಗೆ ಬರಲ್ಲ. ನೋಡಿ, ಎಂಡಲ್ಲಿ ಚಿಕ್ಕದಾಗಿ ಹಾಕ್ಕೊಬೇಕು. ಚಿಕ್ಕದಾಗಿ ಚೈನ್ ಹಾಕಿದರೆ ಅಲ್ಲಿ ಕರೆಕ್ಟಾಗಿ ಶಾರ್ಪಾಗಿ ಫಿನಿಶಿಂಗ್ ಬರುತ್ತೆ. ಈಗ ಕರೆಕ್ಟಾಗಿ ಮೂಲೆ ಇದೆಯಲ್ಲ, ಮೂಲೆಯಲ್ಲಿ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ಆ ಮೂಲೆಗೆ ಬರುವಾಗ ಚಿಕ್ಕದಾಗಿ ಚೈನ್ ಹಾಕ್ಕೊಂಡು ಈ ಕಡೆ ಟರ್ನ್ ಮಾಡ್ಕೊಬೇಕು, ಆಗ ಫಿನಿಶಿಂಗ್ ಬರುತ್ತೆ. ಇನ್ನೂ ನೆಕ್ಸ್ಟ್ ಬರ್ತಾ ಡಿಸೈನಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ತೋರಿಸ್ಕೊಡ್ತೀನಿ ಯಾವ ಥರ ಎಂಡ್ಗಳಲ್ಲಿ ಮೂಲೆಗಳಲ್ಲಿ ಕೆಲವೊಂದು ತಿಲಕಂ ಹೈಟ್ ಇದೆಯಲ್ಲ ಅಲ್ಲಿ ಆ ಥರ ಶಾರ್ಪ್ನೆಸ್ ಆಗಿ ಹೇಗೆ ಬರಬೇಕು ಡಿಸೈನಲ್ಲ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ನಿಮಗೆ ಬೇಸಿಕ್ಕಿಂದನೇ ಹೇಳ್ಕೊಡ್ತಾ ಇದ್ದೀನಿ. ಚೈನ್ ಸ್ಟಿಚ್ ಮೇಯ್ನ್ ನಿಮಗೆ. ಓಕೆ,
ಚೈನ್ ಸ್ಟಿಚ್ಚೇ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು. ಬೇರೆ ಸ್ಟಿಚ್ಚೆಲ್ಲ ಕೆಲವೊಂದು ಡಿಸೈನ್ಗಳಿಗೆ ಮಾತ್ರ ಅನ್ವಯ ಆಗಿರುತ್ತೆ. ಆದರೆ ಚೈನ್ ಸ್ಟಿಚ್ಚು ನೀವು ಯಾವ ಡಿಸೈನ್ ಮಾಡಬೇಕಂದ್ರೂ, ಬೀಡ್ಸ್ ವರ್ಕ್ ಮಾಡಬೇಕಂದ್ರೂ, ಜರ್ದೋಸಿ ವರ್ಕ್ ಮಾಡಬೇಕಂದ್ರೂ, ಒಟ್ಟಿನಲ್ಲಿ ನೀವು ಎಂಬ್ರಾಯ್ಡ್ರಿ ಹಾಕಬೇಕಂದ್ರೇ ನಿಮಗೆ ಚೈನ್ ಸ್ಟಿಚ್ಚೇ ಎಲ್ಲದಕ್ಕೂ ಉಪಯೋಗ ಬರೋದು. ಓಕೆ, ಆದ್ದರಿಂದ ಚೈನ್ ಸ್ಟಿಚ್ಚನ್ನು ನೀಟಾಗಿ ಹಾಕೋದು ಕಲೀರಿ. ನೋಡಿ, ಆ ಮೂಲೆ ಹತ್ರ ಬರುವಾಗ ಚಿಕ್ಕದಾಗಿ ಹಾಕ್ಕೋಬೇಕು. ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕ್ಕೊಂಡು ಟರ್ನ್ ಮಾಡ್ಕೊಬೇಕು. ಅದೇ ಥರ ಈಗಂತೂ ಫ್ಯಾಷನ್ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಅಂದರೆ ಈಗ ಮನೆಗೊಬ್ಬೊಬ್ಬರು ಫ್ಯಾಷನ್ ಫೀಲ್ಡಲ್ಲಿ ಇರ್ತಾರೆ, ಮನೆಗೊಬ್ಬೊಬ್ಬರು ಟೈಲರಿಂಗ್ನವ್ರು ಇರ್ತಾರೆ, ಮನೆಗೊಬ್ಬೊಬ್ಬರು ಎಂಬ್ರಾಯ್ಡ್ರಿಂಗು ಆರಿ ವರ್ಕು ಮಾಡೋರು ಇದ್ದಂಗೆ ಇರ್ತಾರೆ ಇವಾಗ. ಹಾಗಾಗಿ ಮನೆಯಲ್ಲೇ ಕೂತು ಚೆನ್ನಾಗಿ ಬಿಸ್ನೆಸ್ ಮಾಡೋ ಅಂಥದ್ದು ವರ್ಕ್ ಇದು. ಆದರೆ ಫಿನಿಶಿಂಗ್ ನೀಟಾಗಿ ಮಾಡಿದರೆ ಕಸ್ಟಮರು ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ನೀವು ಟೈಲರ್ ಶಾಪಿಗೆಲ್ಲ ಹೋಗಿಬಿಟ್ಟು ನಿಮ್ಮ ಡಿಸೈನ್ ತೋರಿಸ್ಬಿಟ್ಟು ನೀವು ಕಸ್ಟಮರ್ನ ಮಾಡ್ಕೋಬೋದು. ನಿಮ್ಮ ಫಿನಿಶಿಂಗೆಲ್ಲ ಚೆನ್ನಾಗಿ ಬಂತು, ಒಂದು ಒಳ್ಳೆ ರೇಟಿಗೆ ಕೊಡ್ತಾಯಿದ್ದೀರಿ ಅಂದರೆ ನಿಮಗೆ ಕಸ್ಟಮರ್ ಸಿಗ್ತಾರೆ. ಮತ್ತು ಟೈಲರ್ ಶಾಪ್ನವರು ನಿಮಗೆ ಕರೆದು ಕೊಡ್ತಾರೆ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ಥರ ಎಂಡಲ್ಲಿ ಬರುವಾಗ ಒಂದು ಸಣ್ಣದು ಹಾಕ್ಕೊಳ್ಳಿ. ನೋಡಿ, ಹಾಕಿದೆ ಅಲ್ವ ಇವಾಗ, ಹಾಗೆ ಸಣ್ಣ ಚೈನ್ ಹಾಕ್ಕೊಂಡು ಆ ಕಡೆ ಟರ್ನ್ ಮಾಡ್ಕೋಬೇಕು. ಓಕೆ, ಥ್ರೆಡ್ಡೆಲ್ಲ ಸ್ವಲ್ಪ ರಫ್ ಇರುತ್ತೆ, ಮೇಲೆ ಎಳೆಯೋಕ್ಕೆಲ್ಲ ಬರೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೀಡಲಿಗೆಲ್ಲ ಚೆನ್ನಾಗಿ ಸಿಗಲ್ಲ ಅಂತ ಒಟ್ರಾಸೆ ಎಳೆಯೋದು, ಆ ಕಡೆ ತಿರುಗಿಸೋದು ಈ ಕಡೆ ತಿರುಗಿಸೋದು ಎಲ್ಲ ಮಾಡಬೇಡಿ. ಒಂದು ವೇಳೆ ನಿಮಗೆ ಸೂಜಿಗೆ ಕರೆಕ್ಟಾಗಿ ಸಿಗಲಿಲ್ಲ, ಹುಕ್ಕಿಗೆ ಸಿಗಲಿಲ್ಲ ಅಂದ್ಕೊಳ್ಳಿ, ಸಿಕ್ಕಾಕೊಂಬಿದ್ದಂಗೆ ಆಯಿತು ಅಂದ್ಕೊಳ್ಳಿ, ಬಿಟ್ಬಿಡಿ ಆ ಚೈನನ್ನು. ಅಲ್ಲಿಗೆ ಬಿಟ್ಬಿಟ್ಟು ಪುನಃ ಒಂದು ಲೈನ್ ಕೆಳಗೆ ವಾಪಸ್ ಎಳೆದು ಚೈನನ್ನು ಹಿಂದೆ ಇರೋ ಚೈನಿಂದ ಸ್ಟಾರ್ಟ್ ಮಾಡಿ ಡಿಸೈನ್ನ. ಆವಾಗ ನೀಟಾಗಿ ಬರುತ್ತೆ. ಬಟ್ಟೆ ಯಾವಾಗಲೂ ಫ್ರೇಮಲ್ಲಿ ಟೈಟಾಗಿರಬೇಕು. ಬಟ್ಟೆನ ಯಾವಾಗಲೂ ಟೈಟಾಗಿಯೇ ಹಾಕ್ಕೊಳ್ಳಿ. ಲೂಸ್ ಆದರೆ ನೀಟಾಗಿ ಬರಲ್ಲ, ಮತ್ತು ಬಟ್ಟೆ ಎಲ್ಲ ದಾರ ಬಿಟ್ಕೊಡುತ್ತೆ, ಹರಿದೋಗುತ್ತೆ, ಹೋಲೆಲ್ಲ ದೊಡ್ಡದಾಗುತ್ತೆ. ಈಗ ಎಲ್ಲ ಎಂಬ್ರಾಯ್ಡ್ರಿಂಗೆಲ್ಲ ಆರಿ ಎಲ್ಲ ರೇಷ್ಮೆ ಸೀರೆಗೆ ಎಲ್ಲ ಜಾಸ್ತಿ ಹಾಕ್ಕೊಳ್ಳೋದು. ನೀವು ರೇಷ್ಮೆ ಸೀರೆನ ಹಾಳು ಮಾಡಿಕೊಟ್ಬಿಟ್ರೆ ಮತ್ತೆ ಏನು ಚೆನ್ನಾಗಿರುತ್ತೆ ಪಾಪ ಅಲ್ವಾ. ನೋಡಿ, ಎಣ್ಣಾಟ್ ಹೇಗೆ ಹಾಕೋದಂತ ಕೂಡ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ನೋಡಿ, ಈ ಥರ ಸ್ಕ್ವಯರ್ ಹಾಕಿದ್ನಲ್ಲ, ಅದೇ ಥರ ಒಳಗಡೆ ಸ್ಕ್ವಯರ್ ಕೂಡ ಹಾಕಬೇಕು. ನೋಡಿ, ಹಾಕಿ ಮುಗಿಸ್ದೆ. ಇದನ್ನು ಕೂಡ ವಿಡಿಯೋನ ಸ್ಲಿಪ್ ಮಾಡಿದ್ದೀನಿ. ಎಲ್ಲ ರೌಂಡನ್ನು ನಿಮಗೆ ಹಾಕೋದು ತೋರಿಸೋದೇನು ಬೇಡ ಅಂತ, ವಿಡಿಯೋ ಲೆಂತಿ ಆಗಿಬಿಡುತ್ತೆ. ನೋಡಿ, ಆಗ ಸ್ಕ್ವಯರ್ ಹೇಗೆ ಹಾಕಿದ್ನೋ ಅದೇ ಥರ ಸ್ಕ್ವಯರ್ ಹಾಕ್ಕೊಂಡು ಬನ್ನಿ. ಓಕೆನಾ. ಈಗ ತಿಲಕಂ ಶೇಪ್ ಹಾಕೋಣ. ತಿಲಕಂ ಸ್ಟಾರ್ಟು ಯಾವಾಗಲೂ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಬೇಕು, ಮೇಲಿಂದ ಚೈನ್ ಸ್ಟಿಚ್ ಸ್ಟಾರ್ಟ್ ಮಾಡಬೇಡಿ. ನಿಮಗೆ ಕರೆಕ್ಟಾಗಿ ಪ್ರಾಕ್ಟೀಸ್ ಆಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದ್ರ ಮೇಲೆ ಆವಾಗ ನಿಮ್ಮ ಟ್ಯಾಲೆಂಟು, ನೀವು ಎಲ್ಲಿಂದ ಹಾಕ್ತೀರಿ, ಯಾವ ಕಡೆಯಿಂದ ಹಾಕ್ತೀರಿ, ಹೇಗೆ ಸ್ಟಾರ್ಟ್ ಮಾಡ್ತೀರಿ, ನಿಮಗೆ ಐಡಿಯಾ ಇರುತ್ತೆ. ಯಾವ ಥರ ಶಾರ್ಪ್ನೆಸ್ ಕೊಡಬೇಕು ಎಡ್ಜಲ್ಲಿ, ಅದೆಲ್ಲ ನಿಮಗೆ ಐಡಿಯಾ ಇರುತ್ತೆ. ಇವಾಗ ಕೆಳಗಿಂದ ಸ್ಟಾರ್ಟ್ ಮಾಡಿ. ಈ ಥರ ನೋಡಿ, ಚೈನ್ ಸ್ಟಿಚ್ಚನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಯಾವ ಕಡೆ ಲೈನ್ ಇದೆ ಆ ಕಡೆ ಫೇಸ್ ಇಟ್ಕೊಂಡು ಹೋದರೆ ಆಯಿತು. ನೀಡಲ್ದು ಹುಕ್ಕಿದೆಯಲ್ಲ ಅದನ್ನು ಆ ಕಡೆ ಫೇಸ್ ಮಾಡಿ ತಿರುಗಿಸ್ಬೇಕು. ಚೈನ್ ತೆಗೆದುಬಿಟ್ಟು ರಿಟನ್ನು ತಿರುಗಿಸ್ಬಿಟ್ಟು ಮೇಲೆ ಎತ್ತಿ ಹಿಂದೆ ತಿರುಗಿಸಿ ಚೈನನ್ನು ಮೇಲೆ ಎತ್ತಬೇಕು. ಆದಷ್ಟು ಚೈನನ್ನು ಚಿಕ್ಕದಾಗಿ ಹಾಕ್ಕೊಳ್ತಾ ಬನ್ನಿ. ಫಸ್ಟ್ ಕಲಿಯುವಾಗ ದೊಡ್ಡ ತೋರಿಸ್ದೆ ನಿಮಗೆ, ಆದಷ್ಟು ಚಿಕ್ಕದಾಗಿಯೇ ಕಲೀರಿ. ಚಿಕ್ಕ ಚೈನ್ ಹಾಕೋದು. ನೆಕ್ಸ್ಟ್ ಕೂಡ ನಿಮಗೆ ಡಿಸೈನಿಗೆಲ್ಲ ಚಿಕ್ಕ ಚೈನೇ ಯೂಸ್ ಆಗೋದು, ದೊಡ್ಡ ಚೈನು ಎಲ್ಲದಕ್ಕೂ ಯೂಸ್ ಆಗಲ್ಲ. ಚಿಕ್ಕ ಚೈನ್ ಹಾಕಿದ್ರೇ ಚೆನ್ನಾಗಿ ಕಾಣೋದು ಡಿಸೈನು. ದೊಡ್ಡ ಚೈನ್ ಹಾಕಿದ್ರೆ ಚೆನ್ನಾಗಿ ಕಾಣೋದು ಡಿಸೈನು. ನೋಡಿ, ಈ ಥರ ಹಾಕ್ಕೊಳ್ತಾ ಬನ್ನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಏನೊಂದು ಪಾಯಿಂಟ್ಸನ್ನು ಮಿಸ್ ಮಾಡಬೇಡಿ, ಎಲ್ಲ ಪಾಯಿಂಟ್ಸು ಹೇಳ್ಕೊಡ್ತಾ ಬರ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಕಮೆಂಟಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ತೀನಿ. ನೋಡಿ, ಅಲ್ಲಿ ಮೇಲ್ಗಡೆ ತಿಲಕಮ್ಮಲ್ಲಿ ಹೇಗೆ ಶಾರ್ಪ್ನೆಸ್ ಕೊಡಬೇಕಂತ ತೋರಿಸ್ಕೊಡ್ತೀನಿ. ಇದೆಲ್ಲ ಬೇಸಿಕ್. ನಿಮಗೆ ಇನ್ನೂ ಬರ್ತಾ
ಡಿಸೈನ್ ಫಿನಿಶಿಂಗೆಲ್ಲ ಇನ್ನೂ ಬೇರೆ ಬೇರೆ ಥರ ಬರುತ್ತೆ ನೀಟಾಗಿ. ಈ ಥರ ಚೈನ್ ಸ್ಟಿಚ್ ಒಂದು ಹಾಕೋದನ್ನು ಕ್ಲೀನಾಗಿ ಕಲ್ತ್ಕೊಳ್ಳಿ. ಓಕೆ, ಕರೆಕ್ಟಾಗಿ ಕಲ್ತ್ರೆ ನೀವು ಚೈನ್ ಸ್ಟಿಚ್ ಹಾಕೋದನ್ನು ಎಲ್ಲ ಸ್ಟಿಚ್ಚು ಕಲ್ತ ಹಾಗೆ, ಆರಿ ವರ್ಕೇ ಕಲ್ತ ಹಾಗೆ. ನೀವು ಚೈನ್ ಸ್ಟಿಚ್ ಕಲ್ತ್ರೆ ಎಲ್ಲ ಆರಿ ವರ್ಕೇ ಕಲ್ತ ಹಾಗೆ. ನಿಮಗೆ ಮುಂದಿದು ಯಾವುದು ಕಷ್ಟ ಅನಿಸೋದಿಲ್ಲ. ಆಮೇಲೆ ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಕಲಿಬೇಕು ನೋಡಿ. ಈ ಥರ ಎಂಡಿಗೆ ಬರುವಾಗ ಸಣ್ಣದಾಗಿ ಒಂದು ಚೈನ್ ಸ್ಟಿಚ್ ಹಾಕಬೇಕು ಪಕ್ಕದಲ್ಲೇ. ಕರೆಕ್ಟಾಗಿ ಶಾರ್ಪಿಗೆ ಹೋಗಿ ಆ ಥರ ಎಂಡಲ್ಲೇ ಸಣ್ಣದಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಓಕೆ ನೋಡಿ, ಆ ಥರ ಕಾಣಿಸ್ತಾ ಇದೆಯಾ? ಆ ಥರ ಸ್ಟಿಚ್ ಹಾಕ್ಕೊಳ್ಳಿ. ಆಗ ಶಾರ್ಪ್ನೆಸ್ ಬರುತ್ತೆ ನೋಡಿ. ಮತ್ತು ಶಾರ್ಪ್ನೆಸ್ ಇನ್ನೂ ಬೇರೆ ಬೇರೆ ಥರ ತೆಗಿಬೋದು, ತೋರಿಸ್ಕೊಡ್ತೀನಿ ನಾನು ಅದನ್ನ ಟಿಪ್ಸ್ ಥರ. ಇವಾಗ ಬೇಡ, ಇವಾಗ ಜಸ್ಟ್ ಚೈನ್ ಸ್ಟಿಚ್ ಕಲಿತಾ ಹೋಗಿ ನೀವು ಯಾವ್ಯಾವ ಆ್ಯಂಗಲಲ್ಲಿ ಯಾವ್ಯಾವ ಶೇಪಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ಬೋದು, ಹೇಗೆ ಎಂಡ್ ಶಾರ್ಪ್ ಕೊಡ್ಬೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಚೈನ್ ಸ್ಟಿಚ್ಚನ್ನು ಚೆನ್ನಾಗಿ ಕಲೀರಿ. ಎಲ್ಲ ಶೇಪಲ್ಲೂ ಕಲೀರಿ. ಇದು ಎಲ್ಲ ಶೇಪ್ ಇದು ಹೇಳಾದ ನಂತರ ಚೈನ್ ಸ್ಟಿಚ್ಚಿದು ಮೋಟಿಫೈಡ್ ಡಿಸೈನ್ ಒಂದು ಮಾಡಿ ತೋರಿಸ್ತೀನಿ. ನೀವು ಕೂಡ ನಿಮಗೆ ಯಾವುದಾದ್ರೂ ಒಂದು ಡಿಸೈನ್ ಇದ್ದರೆ ಆ ಡಿಸೈನ್ನ ಅಲ್ಲಿ ಡ್ರಾ ಮಾಡ್ಕೊಂಬಿಟ್ಟು ಅದರೊಳಗೆ ಚೈನ್ ಸ್ಟಿಚ್ಚಿಂದ ಫಿಲ್ ಮಾಡಿ. ಯಾವ ಡಿಸೈನ್ ಹಾಕಿರ್ತೀರೋ ಯಾವುದಾದ್ರೂ ಪೆನ್ಸಿಲಲ್ಲಿ ಡಿಸೈನ್ ಡ್ರಾ ಮಾಡ್ಕೊಳ್ಳಿ. ಅದರೊಳಗಡೆ ಕರೆಕ್ಟಾಗಿ ಅದರೊಳಗಡೆನೇ ಚೈನ್ ಸ್ಟಿಚ್ಚನ್ನು ಹಾಕಿ ಡಿಸೈನ್ ಬರುತ್ತೆ, ಆಯಿತಾ? ಆ ಥರ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಆ ಥರ ಪ್ರಾಕ್ಟೀಸ್ ಮಾಡಿದ್ರೇ ಕರೆಕ್ಟಾಗಿ ಬರೋದು. ಸುಮ್ಮನೆ ಹಿಂಗೆ ನೋಡಿಬಿಟ್ಟು ನೋಡ್ತಾ ಇರುವಾಗ ಸ್ವಲ್ಪ ಮಾಡಿದರೆ ಅಷ್ಟು ಚೆನ್ನಾಗಿ ಕೈ ಕೂತ್ಕೊಳ್ಳಲ್ಲ, ಲೇಟಾಗಿಬಿಡುತ್ತೆ ಕಲಿಯೋದು. ಈ ಥರ ಎಲ್ಲ ತುಂಬ ಸ್ಟಿಚ್ ಇದೆ, ಎಲ್ಲ ಸ್ಟಿಚ್ಚನ್ನು ಹೇಳ್ಕೊಡ್ತೀನಿ. ಈಗ ಬರೀ ಚೈನ್ ಸ್ಟಿಚ್ಚೇ ಒಂದು 3-4 ಕ್ಲಾಸ್ ಇರುತ್ತೆ. ಆನಂತರ ಬೇರೆ ಬೇರೆ ಸ್ಟಿಚ್ಗಳು ಮತ್ತು ಇದು ಜರ್ದೋಸಿ ಮತ್ತು ಬೀಡ್ಸು ಎಲ್ಲ ಹೇಳ್ಕೊಡ್ತೀನಿ 1 by 1 ಸ್ಟಿಚ್ಚೆಲ್ಲ. ಆಮೇಲೆ ಡಿಸೈನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರೆ ಆಯಿತು. ಸ್ಟಿಚ್ಚೆಲ್ಲ ಮುಗಿದ ನಂತರ ಬೇಸಿಕ್ಕಿಂದನೇ ಕಲಿತಾ ಬನ್ನಿ ನೋಡಿ. ಎಣ್ಣಾಟು ಎಲ್ಲ ಡಿಸೈನಿಗೂ ಎಣ್ಣಾಟು ಹಾಕಿ. ಈಗ ಕಲಿಯುವಾಗ ನೀವು ಸಿಂಗಲ್ ಎಣ್ಣಾಟು ಹಾಕಿ ಪರವಾಗಿಲ್ಲ. ಬ್ಲೌಸಿಗೆ ಡಿಸೈನ್ ಮಾಡುವಾಗ ಡಬಲ್ ಎಣ್ಣಾಟು ಹಾಕಬೇಕು, ಆಯಿತಾ? ಡಬಲ್ ಎಣ್ಣಾಟು ಹಾಕಿದ್ರೆ ನಿಮಗೊಂದು ಗ್ಯಾರಂಟಿ ಇರುತ್ತೆ ಡಿಸೈನು ಬಿಚ್ಚಿ ಹೋಗಲ್ಲ ಅಂತ. ಅವರೆಲ್ಲ ಹೆವಿ ಯೂಸ್ ಮಾಡ್ತಾರಲ್ವ. ಈಗ ಬೀಡ್ಸ್ ವರ್ಕೆಲ್ಲ ಸ್ಟಾರ್ಟ್ ಮಾಡ್ತೀರಿ ನೀವು, ಬೀಡ್ಸ್ ವರ್ಕೆಲ್ಲ ಹಾಕಿರ್ತೀರಿ ಬ್ಲೌಸಿಗೆ, ಮತ್ತು ಬೇರೆ ಬೇರೆ ಥರ ಹೆವಿ ಡಿಸೈನೆಲ್ಲ ಮಾಡಿರ್ತೀರಿ. ಆವಾಗ ನಿಮಗೆ ಕೆಲವೊಂದು ಬೀಡ್ಸ್ ಎಲ್ಲ ಹೆವಿ ಬೀಡ್ಸ್ ಎಲ್ಲ ಹಾಕಿರ್ತೀರಿ. ಈ ಥರ ಕ್ರಿಸ್ಟಲ್ ಸ್ಟೋನು ಆ ಥರ ಎಲ್ಲ ಪರ್ಲ್ಸ್ ಎಲ್ಲ ಹಾಕಿರ್ತೀರಿ. ಆಗ ನೀವು ಸಿಂಗಲ್ಲು ಎಣ್ಣಾಟು ಹಾಕೋಕ್ಕಿಂತ ಡಬಲ್ ಎಣ್ಣಾಟು ಹಾಕಿದರೆ ನಿಮಗೊಂದು ಶ್ಯೂರ್ ಇರುತ್ತೆ. ಸ್ಟಿಚ್ಚೆಲ್ಲ ಬಿಚ್ಚಿ ಹೋಗಲ್ಲ, ಡಿಸೈನು ಏನು ಪ್ರಾಬ್ಲಮ್ ಆಗಲ್ಲ, ಬಿಚ್ಚಿ ಹೋಗಲ್ಲ ಅಂತ ಒಂದು ಶ್ಯೂರ್ ಇರುತ್ತೆ. ಹಾಗೆ ಡಬಲ್ ಎಣ್ಣಾಟು ಹಾಕೋದನ್ನು ಕಲೀರಿ. ಈಗ ಫಸ್ಟು ಕಲಿಯುವಾಗ ನೀವು ಸಿಂಗಲ್ ಎಣ್ಣಾಟು ಹಾಕಿದರೆ ಸಾಕು. ಸಿಂಗಲ್ ಎಣ್ಣಾಟು ಹಾಕಿನೇ ಚೆನ್ನಾಗಿ ಕೂತ್ಕೊಳ್ಳೋದಲ್ಲ, ಫಾಸ್ಟ್ ಹಾಕ್ಬೋದು ನಿಮಗೆ. ಮತ್ತು ಮುಂದೆ ಫ್ಯೂಚರಲ್ಲಿ ಒಳ್ಳೊಳ್ಳೆ ಡಿಸೈನ್ ಹಾಕುವಾಗ ನೋಡಿ ಈ ಥರ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ನೋಡಿ ಹಾಕಿ ಮುಗಿಸ್ದೆ. ಇದೇ ಥರ ಮನೆಯಲ್ಲಿ ಫ್ರೀ ಇದ್ದಾಗ, ಫ್ರೀ ಟೈಮಲ್ಲಿ ರೌಂಡ್ ಶೇಪು, ಸ್ಕ್ವಯರ್ ಶೇಪು, ತಿಲಕ ಶೇಪು ಈ ಥರ ಸುಮ್ಮನೆ ಹೀಗೆ ಪೆನ್ಸಿಲಲ್ಲಿ ಬಟ್ಟೆ ಮೇಲೆ ಡ್ರಾ ಮಾಡಿಕೊಂಡು ಚೈನ್ ಸ್ಟಿಚ್ಚನ್ನು ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಎಲ್ಲರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋಗಳು ಬರೋದು ಗೊತ್ತಾಗುತ್ತೆ. ಹಾಗೆ ಸಪೋರ್ಟ್ ಮಾಡಿ. ಬಾಯ್ ಥ್ಯಾಂಕ್ ಯು.